ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪವಿತ್ರ ಗೌಡ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ಈ ಪವಿತ್ರ ಗೌಡ? ಪವಿತ್ರ ಗೌಡ ಮತ್ತು ದರ್ಶನ್ಗೆ ಹೇಗೆ ಪರಿಚಯ ಶುರುವಾಯಿತು? ಪವಿತ್ರ ಗೌಡ ಎಷ್ಟು ಕೋಟಿ ಆಸ್ತಿಯ ಒಡತಿ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ. ಪವಿತ್ರ ಗೌಡ ಜನವರಿ 1, 1970ರಲ್ಲಿ ಪವಿತ್ರ ಗೌಡ ಜನಿಸ್ತಾರೆ. ಪವಿತ್ರ ಗೌಡ ಜನಿಸಿದ್ದು ಒಂದು ಸ್ಥಿತಿವಂತ ಮಧ್ಯಮ ವರ್ಗದ ಕುಟುಂಬದಲ್ಲೇ ಪವಿತ್ರ ಗೌಡ ಜನಿಸ್ತಾರೆ. ಪವಿತ್ರ ಗೌಡ ಓದಿದ್ದು BCA ಗ್ರ್ಯಾಜುಯೇಷನ್. ಇದಾದ ಬಳಿಕ IT ಕಂಪ್ನಿಯಲ್ಲಿ ಪವಿತ್ರ ಗೌಡ ಕೆಲಸಕ್ಕೆ ಸೇರ್ತಾರೆ. ಇದಾದ ನಂತರ ಪವಿತ್ರ ಗೌಡ ಸಂಜಯ್ ಸಿಂಗ್ ಎಂಬ ವ್ಯಕ್ತಿಯೊಂದಿಗೆ ಮದುವೆ ಕೂಡ ಆಗುತ್ತೆ. ಪವಿತ್ರ ಗೌಡಗೆ ಖುಷಿ ಎಂಬ ಮಗಳು ಕೂಡ ಇದ್ದಾರೆ. ಅಷ್ಟೇ ಅಲ್ಲದೆ ಪವಿತ್ರ ಗೌಡ ಕೋಟಿ ಆಸ್ತಿಯ ಒಡತಿ. ಪವಿತ್ರ ಗೌಡ ಸುಮಾರು 10ಕ್ಕೂ ಹೆಚ್ಚು ಕೋಟಿ ಆಸ್ತಿಯನ್ನ ಹೊಂದಿದ್ದಾರೆ. ಪವಿತ್ರ ಗೌಡ RR ನಗರದಲ್ಲಿ ಬೃಹತ್ತಾದ ಬಂಗಲೆಯನ್ನ ಕೂಡ ಹೊಂದಿದ್ದಾರೆ. ಸ್ವತಃ ದರ್ಶನ್ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಈ ಬಂಗಲೆ ಇದೆ. ಪವಿತ್ರ ಗೌಡ ಯಾವ್ಯಾವ ಬಿಸ್ನೆಸ್ ನಡೆಸ್ತಾರೆ? ಪವಿತ್ರ ಗೌಡ ರೆಡ್ ಕಾರ್ಪೆಟ್ ಅನ್ನೋ ಸ್ಟುಡಿಯೋವನ್ನ ನಡೆಸ್ತಾರೆ. ಪವಿತ್ರ ಗೌಡ ಕಾರ್ ಕಲೆಕ್ಷನ್. ಪವಿತ್ರ ಗೌಡ ಅನೇಕ ಐಷಾರಾಮಿ ಕಾರುಗಳನ್ನ ಬಳಸ್ತಾರೆ. ರೇಂಜ್ ರೋವರ್, BMW ಅಂತಹ ಅನೇಕ ಐಷಾರಾಮಿ ಕಾರುಗಳನ್ನು ಕೂಡ ಪವಿತ್ರ ಗೌಡ ಬಳಸ್ತಾರೆ. ಇನ್ನು ದರ್ಶನ್ ಮತ್ತು ಪವಿತ್ರ ಗೌಡಗೆ ಹೇಗೆ ಪರಿಚಯ ಶುರುವಾಯಿತು, ಹೇಗೆ ಪ್ರೀತಿ ಶುರುವಾಯಿತು? ಬುಲ್ಬುಲ್ ಸಿನಿಮಾದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡರಿಗೆ ಸ್ನೇಹ ಶುರುವಾಗುತ್ತೆ. ಸ್ನೇಹ ಪ್ರೀತಿಯಾಗಿ ಸ್ವತಃ ಪವಿತ್ರ ಗೌಡ ಅವರೇ ಹೇಳಿದಂಗೆ ದರ್ಶನ್ ಮತ್ತು ಪವಿತ್ರ ಗೌಡ 10 ವರ್ಷದಿಂದ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರಂತೆ. ಇದು ಸ್ವತಃ ಪವಿತ್ರ ಗೌಡ ಅವರೇ ತಿಳಿಸಿದ್ದಾರೆ. ಇದಾದ ಬಳಿಕ ದರ್ಶನ್ ಒಂದಿಗೆ ಸ್ನೇಹ ಬೆಳೆಸಿದ ನಂತರ ಪವಿತ್ರ ಗೌಡ ಲಕ್ ಚೇಂಜ್ ಆಗಿಬಿಡುತ್ತೆ. ಐಷಾರಾಮಿ ಜೀವನವನ್ನ ನಡೆಸಲಿಕ್ಕೆ ಶುರು ಮಾಡಿಬಿಡ್ತಾರೆ. ಕಾರು, ಮನೆ ಅಂತಹ ಅನೇಕ ಐಷಾರಾಮಿ ಜೀವನವನ್ನ ನಡೆಸಲಿಕ್ಕೆ ಶುರು ಮಾಡ್ತಾರೆ. ವೀಕ್ಷಕರೇ, ನಿಮಗೇನು ಅನಿಸುತ್ತೆ ಪವಿತ್ರ ಗೌಡ ಅವ್ರ ಬಗ್ಗೆ ಎಂಬುದನ್ನ ಕಾಮೆಂಟ್ನಲ್ಲಿ ಕಮೆಂಟ್ ತಿಳಿಸಿ.